ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ವಿಲ್ಸನ್. ಬೀದರ್ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ನಾಳೆ ನಾಮಪತ್ರ ಸಲ್ಲಿಕೆ. ನಾಳೆ ಬೀದರ್ನ ಬಸವೇಶ್ವರ ವೃತ್ತದ ಬಳಿಯಿಂದ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭಗೊಂಡು ಭವ್ಯ ಮೆರವಣಿಗೆಯೊಂದಿಗೆ ಜಿಲ್ಲಾಧಿಕಾರಿ ಕಚೇರಿ ತೆರಳಿ ನಾಮಪತ್ರ ಸಲ್ಲಿಸಲಾಗುವುದು ಎಂದು ಈಶ್ವರ್ ಖಂಡ್ರೆ ಅವರು ಹೇಳಿದರು. ಪತ್ರ ಸಲ್ಲಿಕೆ ಬೆನ್ನಲ್ಲೇ ಕಾರ್ಯಕರ್ತರ ಸಮಾವೇಶ ಗಣೇಶ್ ಮೈದಾನದಲ್ಲಿ ಸರಿಸುಮಾರು 20 ರಿಂದ 25 ಸಾವಿರ ಜನ ಸೇರುವ ಸಾಧ್ಯತೆ ಇದೆ ಎಂದು ಈಶ್ವರ್ ಖಂಡ್ರೆ ಅವರು ಹೇಳಿದರು. ಪೂರ್ವ ಸಿದ್ಧತೆಯನ್ನು ವೀಕ್ಷಣೆ ಮಾಡಲು ಬಂದಾಗ ಈಶ್ವರ್ ಖಂಡ್ರೆ ಅವರು ತಿಳಿಸಿದರು. कितना है? दत्तणा ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಸಾಗರ್ ಖಂಡ್ರೆ ಅವರು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ಈ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಸುಮಾರು ಜನ ಎಲ್ಲ ನಮ್ಮ ಸಚಿವರು, ಮಾಜಿ ಸಚಿವರು, ಶಾಸಕರು, ರಾಜ್ಯದ ಅಭ್ಯರ್ಥಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೀಗಾಗಿ ಈ ಮುಖಾಂತರ ನಾನು ಬೀದರ್ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ವಿನಂತಿ ಮಾಡ್ತಾ ಇದ್ದೇನೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಸುರ್ಜೇವಾಲ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಮಾಡಿದ್ದೇನೆ. ರಾಹುಲ್ ಗಾಂಧಿ ಬರ್ತಾರೆ, ಆ ಕಡೆ ಮಂಡ್ಯಾಗ ಸುದ್ದಿ ಇದೆ, ನೋಡಿ ನಾಳೆ ಒಂದು 20,000 ನಾಳೆ ಸಾಗರ್ ಖಂಡ್ರೆ ನಾಮಿನೇಷನ್ ಇದೆ. ಸುಮಾರು ನಮ್ಮ ಬೀದರ್ ಡಿಸ್ಟಿಕ್ಲಿಂದ 40 ರಿಂದ 50 ಸಾವಿರ ಎಲ್ಲ ಜನ ಡಿಸ್ಟಿಕ್ಲಿಂದ ಬರ್ಲತ್ತಾರೆ. ಬಸವೇಶ್ವರ ಸರ್ಕಲ್ನಿಂದ ರ್ಯಾಲಿ ಇದೆ. DC ಆಫೀಸ್ನಲ್ಲಿ ನಾಮಿನೇಷನ್ ಹಾಕಿ ಗಣೇಶ್ ಮೈದಾನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇದೆ. ಆ ಸಭಾನಲ್ಲಿ ಸುಮಾರು ಜನ ಇಡೀ ಬೀದರ್ ಡಿಸ್ಟಿಕ್ಲಿಂದ ಬರ್ಲತ್ತಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ತಾವೆಲ್ಲರೂ ಬರಬೇಕಂತ ನಾನು ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಒಬ್ಬರು ಯುವಕರಿಗೆ, ಒಬ್ಬರು ಲಾಯರಿಗೆ ತಾವು ಸಪೋರ್ಟ್ ಮಾಡಬೇಕಂತ ತಮ್ಮೆಲ್ಲರಿಗೆ ವಿನಂತಿ ಮಾಡಿ. ಎಲ್ಲ ಕಡೆ ನಮ್ಮ ಅಧ್ಯಕ್ಷರು
ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂಥ ಸಾಗರ್ ಖಂಡ್ರೆ ಅವರು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲ ನಾಯಕರು ಬರ್ತಾ ಇದ್ದಾರೆ. ಜೊತೆಯಲ್ಲಿ ಹಾಗೆ ಗುಲ್ಬರ್ಗದ ಶಿವಪ್ರಕಾಶ್ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಅವರು ಬರ್ಬೋದು. ಇಲ್ಲಿ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಎಲ್ಲ ಜಿಲ್ಲೆ ತುಂಬ ಎಲ್ಲರೂ ಬರ್ತಾರೆ. ನಾಳೆ 10 ಗಂಟೆಗೆ ಬಸವೇಶ್ವರ ಸರ್ಕಲ್ನಿಂದ ಸ್ಟಾರ್ಟ್ ಆಗ್ತದೆ. 11 ಗಂಟೆಗೆ ನಾಮಿನೇಷನ್ ಆಗ್ಲಿಕ್ಕೆ ಕೆಲವು ಜನ ಹೋಗ್ತಾರೆ. ನಾವು ಕೆಲವು ಜನ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಯಾರೆಲ್ಲ ಬರ್ತಾರೆ? ಇಲ್ಲೇ ನಮ್ಮ ಜಿಲ್ಲೆ ಎಲ್ಲ ವರಿಷ್ಠರು ಬರ್ತಾರೆ. ಆಮೇಲೆ ಗುಲ್ಬರ್ಗದಿಂದ ಪ್ರಿಯಾಂಕ್ ಖರ್ಗೆ, ಡಾಕ್ಟರ್ ಶಿವಪ್ರಕಾಶ್ ಪಾಟೀಲ್, ಆಮೇಲೆ ನಮ್ಮ ತಿಪ್ಪಣ್ಣ ಕಮ್ಮಕ್ಕನವರು ಭರವಸೆ ಕೊಟ್ಟಿದ್ದಾರೆ, ಬರ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಬಿಡುವಾದ್ರೆ ಇಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬರೋ ಒಂದು ಆಶೆ ಇದೆ. ಏನಂದರೆ ವಿಶೇಷವಾಗಿ ಈ ಸಮಾರಂಭದಲ್ಲಿ ಜಾಸ್ತಿ ಜನ ಜಿಲ್ಲೆಯಿಂದ ಬಂದು ಎಲ್ಲರೂ, ಯಾಕೆ ನಾವು ಎಲ್ಲ ಕಡೆ ಹೋಗ್ತಾ ಇದ್ದೀವಿ, ನೋಡಿದಾಗ ಅಲ್ಲಿಂದ ಒಂದು ವಾತಾವರಣ ನೋಡ್ತಾ ಇದ್ದೀವಿ. ಸ್ವಇಚ್ಛೆಯಿಂದ ಬರಕ್ತಾ ಇರೋದು. ಅದಕ್ಕೆ ಹೆಚ್ಚಿನ ಸಂಖ್ಯೆ ಬರ್ಬೋದು ಅನ್ನೋದಕ್ಕೋಸ್ಕರ ವೇದಿಕೆ ವೇದಿಕೆ ಅದನ್ನೇ ನಾವು ಮುಂದೆ ಪೆಂಡಲ್ ಕೂಡ ಅಷ್ಟೇ ರದ್ದಾಗ್ಬಿಡ್ತೀವಿ. ಯಾಕಂದ್ರೆ ಯಾರಿಗೆ ತ್ರಾಸ ಆಗ್ಬಿಡ, ಯಾಕಂದ್ರೆ ಬಿಸಿಲಿದ್ದಾಗ ಎಲ್ಲರಿಗೆ ಒಂದು ತಂಪು ಇದರಲ್ಲಿ ಕೂಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಇದು ಮಾಡಿದ್ದು. ಅದಕ್ಕೆ ಈ ಮಾಧ್ಯಮದ ಮುಖಾಂತರ ಎಲ್ಲ ಜಿಲ್ಲೆಯ ಈ ಅಸೆಂಬ್ಲಿ ಲೋಕಸಭೆ ಕಾನ್ಸ್ಟಿಟ್ಯೂಷನ್ ಬರುವ ಎಲ್ಲ ಮತದಾರ ಬಂಧುಗಳಿಗೆ ವಿನಂತಿ ಮಾಡ್ತೀನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಾಗರ್ ಖಂಡ್ರೆಗೆ ಆಶೀರ್ವಾದ ಮಾಡಿ ಮುಂದೆ ಬರುವ ಈ ಮೇ 7ರಂದು ಚುನಾವಣೆ ನಡೆಯುವಾಗ ಹೆಚ್ಚಿನ ರೀತಿಯಲ್ಲಿ ಮತ ಕೊಟ್ಟು ವಿಜೃಂಭಣೆಯಿಂದ ಅವ್ರನ್ನ ಗೆಲ್ಲಿಸಬೇಕು ಬಹುಮತದಿಂದ ಮನೆ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.